ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕಳಸನವರು. ಇವತ್ತು ನಾನು ಯಾರೆಲ್ಲ 2024 ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಯಾರೆಲ್ಲ SSLC ಎಕ್ಸಾಮನ್ನು ಬರಿತಾ ಇದ್ದೀರಿ, ವಿದ್ಯಾರ್ಥಿನಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಶೇರನ್ನು ಮಾಡಿ. ಮೊದಲನೇದಾಗಿ ಯಾರೆಲ್ಲ SSLC ಮಾರ್ಚ್ 25ನೇ ತಾರೀಕು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಅವರು ಖಂಡಿತವಾಗಿ ಆತ್ಮವಿಶ್ವಾಸದಿಂದ ಎಕ್ಸಾಮನ್ನು ಬರೀಬೇಕು. ಅದ್ರ ಜೊತೆಗೆ ನೀವು ಅಧ್ಯಯನವನ್ನಾಗಿ ಚೆನ್ನಾಗಿ ಮಾಡಿದ್ದೇ ಆದರೆ ಒಳ್ಳೆಯ ಅಂಕಗಳನ್ನು ಕೂಡ ನೀವು ಪಡಿಬಹುದು. ಮೊದಲನೇದಾಗಿ ಪರೀಕ್ಷೆ ಹಾಲ್ನಲ್ಲಿ ನೀವು ಕೂತಾಗ ನಿಮಗೆ 15 ನಿಮಿಷಗಳ ಮುಂಚೆ ಪ್ರಶ್ನೆ ಪತ್ರಿಕೆಯನ್ನು ವಿತರಣೆ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನೀವು ಓದ್ಕೊಳ್ಬೇಕಾಗುತ್ತೆ. ಓದ್ಕೊಂಡಿದ್ದ ನಂತರ ನಿಮಗೆ ಕನ್ನಡ ಭಾಷೆ ಪ್ರಥಮ ಭಾಷೆ ಆಗಿರುವುದರಿಂದ ನಿಮಗೆ 125 ಅಂಕಗಳು ಇರುತ್ತವೆ. ಸೊ ನಿಮಗೆ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ 3 ಗಂಟೆಗಳ ಕಾಲ ಇರುತ್ತೆ. ಸೊ ಪರೀಕ್ಷೆಯನ್ನು ಸರಿಯಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಪಡೆಯಬೇಕು. ಜೊತೆಗೆ ದ್ವಿತೀಯ ಭಾಷೆ ಇಂಗ್ಲೀಷ್, ತೃತೀಯ ಭಾಷೆ ಆಗಿರುವಂಥ ಹಿಂದಿ ಭಾಷೆ ನಿಮಗೆ 2 ಗಂಟೆ 45 ನಿಮಿಷಗಳ ಕಾಲ ಪರೀಕ್ಷೆಯನ್ನು ಎದುರಿಸುವಂಥ ಒಂದು ಟೈಮ್ ಇರುತ್ತೆ. ಸೊ 15 ನಿಮಿಷಗಳ ಮುಂಚೆ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ. ಸೊ ಚೆನ್ನಾಗಿ ಪ್ರಶ್ನೆ ಪತ್ರಿಕೆಯನ್ನು ಓದಿ ಪರೀಕ್ಷೆಯನ್ನು ಬರಿಬೇಕು. ಮೊದಲನೇದಾಗಿ ಪರೀಕ್ಷೆಯನ್ನು ಯಾವ ರೀತಿಯಾಗಿ ನೀವು ಬರಿಬೇಕಂತಂದರೆ, ನಿಮಗೆ ಒಳ್ಳೆಯ ಅಂಕಗಳನ್ನು ಪಡಿಬೇಕನ್ನುವಂಥ ಒಂದು ಹಂಬಲ ಉತ್ಸಾಹ ಇದ್ದರೆ ಸೊ ನಿಮಗೆ ಬರುವಂಥ ಪ್ರಶ್ನೆಗಳಿಗೆ ಮೊದಲನೇದಾಗಿ ಉತ್ತರವನ್ನು ಬರೆಯುವಂಥ ನೀವು ಮಾಡಬೇಕಾಗತ್ತೆ. ಯಾವೆಲ್ಲ ಪ್ರಶ್ನೆಗಳು ಕಠಿಣವಾಗಿ ಇರುತ್ತವೆ ಅವನ್ನು ಕೊನೆಯದಾಗಿ ಬರೆಯುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬೇಕು. ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ನೀವು ಮಾನಸಿಕವಾಗಿ ಸನ್ನದ್ಧರಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯ ಹಾಲಲ್ಲಿ ಕೂತ್ಕೊಂಡು ಚೆನ್ನಾಗಿ ಪರೀಕ್ಷೆಯನ್ನು ಬರಿಬೇಕು. ಜೊತೆಗೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರಿಬೇಕಾಗತ್ತೆ. ನಿಮಗೆ ಯಾವುದೇ ರೀತಿಯ ಪರೀಕ್ಷೆಯನ್ನು ಬರೆಯುವಂಥ ವೇಳೆಯಲ್ಲಿ ಗೊಂದಲಕ್ಕೊಳಗಾಗಬೇಡಿ. ಸರಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನವನ್ನು ಮಾಡಿ ಸರಿಯಾಗಿ ಉತ್ತರವನ್ನು ಬರೆದರೆ ನಿಮಗೆ ಒಳ್ಳೆಯ ಅಂಕಗಳ ದೊರೀತವೆ. ಜೊತೆಗೆ ಪರೀಕ್ಷೆ ಅನ್ನೋದು ಇದು ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಸಾಧನ ಆಗಿದೆ ಹೊರತು ಕಡಿಮೆ ಮಾರ್ಕ್ಸು ತೆಗೆದುಕೊಂಡು ನೀವು ಯಾವುದೇ ರೀತಿ ಗೊಂದಲಕ್ಕೊಳಗಾಗಬೇಡಿ. ಸೊ ನಾನು ಹೇಳೋದು ಇಷ್ಟೇ, ಪರೀಕ್ಷೆ ಅನ್ನುವುದು ಒಂದು ಮಾನಸಿಕ ಸಾಮರ್ಥ್ಯವನ್ನು ಅಳೆಯುವಂಥ ಒಂದು ಸಾಧನವಾಗಿದ್ದು ಜೀವನದಲ್ಲಿ ನೀವು ಒಳ್ಳೆಯ ಅಂಕಗಳನ್ನು SSLCಯಲ್ಲಿ ಪಡೆದುಕೊಂಡರೆ ನಿಮಗೆ ಭಾವಿ ಭವಿಷ್ಯದಲ್ಲಿ ಒಳ್ಳೆಯ ಜಾಬ್ಗಳು ಕೂಡ ದೊರೆಯುತ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿನಿಯರು ಮಾರ್ಚ್ 25ನೇ ತಾರೀಕಿಂದ ಹಿಡಿದು ಏಪ್ರಿಲ್ 6ರವರೆಗೆ ಏನು SSLC ಎಕ್ಸಾಮ್ ಇರೋದಿದೆ. ಸೊ ಸರಿಯಾಗಿ ನೀವು ಅಧ್ಯಯನವನ್ನು ಮಾಡಿ, ಇನ್ನೂ ಸಮಯಾವಕಾಶ ಇದೆ. ಸೊ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ರೀತಿಯಾಗಿ ನೀವು ತಯಾರಿ ಮಾಡಿಕೊಂಡು ಪರೀಕ್ಷೆಗೆ ಹೋದರೆ ಒಳ್ಳೆಯ ಅಂಕಗಳು ನೀವು ಪಡೆಯಲು ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ SSLC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ನೀವು ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಟೆನ್ಷನನ್ನು ತೆಗೆದುಕೊಳ್ಬಾರ್ದು. ಎಷ್ಟು ನೀವು ಸರಿಯಾಗಿ ಓದ್ಕೊಂಡು ಹೋಗಿದ್ದೀರಿ ಅಷ್ಟೇನು ನೀವು ಸರಿಯಾಗಿ ಬರೆದರೆ ಒಳ್ಳೆಯ ಅಂಕಗಳನ್ನು ಪಡೆದು ನಿಮ್ಮ ಶಾಲೆಗೆ, ನಿಮ್ಮ ತಂದೆ ತಾಯಿಗೆ ಕೀರ್ತಿಯನ್ನು ತರುವುದರ ಜೊತೆಗೆ ನಿಮಗೆ ಭಾವಿ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಕೂಡ ನೌಕರಿಯಾಗಿರ್ಬೋದು ಸಿಗ್ತವೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಕೊನೆಯದಾಗಿ ಯಾರೆಲ್ಲ 2024 ಮಾರ್ಚ್ 20ನೇ ತಾರೀಕು SSLC ಪರೀಕ್ಷೆಯನ್ನು ಎದುರಿಸುವಂತಹ ಎಲ್ಲ ಕರ್ನಾಟಕದ SSLC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿನಿಯರಿಗೆ ನನ್ನ ಪರವಾಗಿ ಶುಭ ಹಾರೈಕೆಗಳು. ಒಳ್ಳೆಯ ರೀತಿಯಾಗಿ ಎಕ್ಸಾಮನ್ನು ಬರೀರಿ, ಒಳ್ಳೆಯ ಅಂಕಗಳನ್ನು ಪಡೆದು ಮುಂದಿನ ಭಾವಿ ಭವಿಷ್ಯದಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥ ಛಲ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಗೆಳೆಯರು.